50,000ದಿಂದ 10 ಲಕ್ಷದವರೆಗೂ ನಿಮಗೆ ಕೇವಲ 10 ನಿಮಿಷದಲ್ಲಿ ಲೋನ್ ಸಿಗುತ್ತೆ. ಅಫ್ಕೋರ್ಸ್ ನಿಮ್ಮ ಒಂದು ಪ್ರೊಫೈಲ್ ಕ್ರೈಟೀರಿಯಾ ಚೆನ್ನಾಗಿತ್ತು ಅಂತಂದರೆ ಟಿಲ್ 10 ಲ್ಯಾಕ್ಸ್ ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ಯಾವ ಲೋನ್ ಅದು? ಅಫ್ಕೋರ್ಸ್ ಪ್ರತಿಯೊಬ್ಬರ ಫೇವ್ರೆಟ್ ಮುದ್ರಾ ಲೋನ್. ಸೊ ಆನ್ಲೈನ್ ಹೇಗೆ ಅಪ್ಲೈ ಮಾಡಬೇಕು, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಹಾಗೆ ಕರೆಕ್ಟ್ ಪ್ರೊಸೀಜರ್ ಏನು ಅಂತ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಾನು ಈ ಒಂದು ಲೋನ್ ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿದ್ದೀನಿ. ಬಟ್ ಎಸ್, ನನಗೆ ಬೇಕಾದಂತಹ ಒಂದು ಬೇಸ್ ಡೀಟೇಲ್ಸ್ನ ಹಾಕೊಂಡಿದ್ದೀನಿ. ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಚೇಂಜ್ ಮಾಡಬೇಕಾಗತ್ತೆ ಅಷ್ಟೇ. ಅಂದರೆ ನಾನು ನಿಮ್ಗೋಸ್ಕರ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ನ ತಗೊಂಡು ನಾನು ಅದಕ್ಕೆ ಏನು ಸರಿ ಹೋಗುತ್ತೋ ಆ ಡಾಕ್ಯುಮೆಂಟ್ಸ್ನ ಕೊಟ್ಕೊಂಡು ಹೋಗಿದ್ದೀನಿ. ಸೊ ನೀವು ಎಕ್ಸಾಕ್ಟ್ ಆಗಿ ನಿಮ್ಮ ಬಿಸ್ನೆಸ್ ಏನಿದೆ ಅದರ ಒಂದು ಡೀಟೇಲ್ಸ್ನ ಕೊಟ್ಟರೆ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಲೆಟರ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ವಿಸ್ತಾರ ಮನಿ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದಿದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಮುದ್ರಾ ಲೋನ್ ಅಂದ್ರೆ ಏನು? ಯೂಶುವಲ್ ಆಗಿ ನಮಗೆ ಗೌರ್ಮೆಂಟ್ ಕಡೆಯಿಂದ ಸಿಗುವಂತಹ ಒಂದು ಲೋನ್. ಸೊ ಈ ಲೋನಲ್ಲಿ ಎಷ್ಟು ಕ್ಯಾಟಗರಿ ಇದೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಸ್ಕ್ರೀನ್ ರೆಕಾರ್ಡಿಂಗ್ ಅಬ್ಸರ್ವ್ ಮಾಡ್ತಾ ಹೋಗಿ. jansamar.in ಈ ಪೋರ್ಟಲ್ನ ನೀವು ಗೂಗಲಲ್ಲಿ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು 15 ಸ್ಕೀಮ್, 7 ಲೋನ್ ಕ್ಯಾಟಗರಿ. ಓಕೆ, ಸೊ ಸ್ಕ್ರಾಲ್ ಡೌನ್. ಮುದ್ರಾ ಲೋನಲ್ಲಿ ನಮ್ಮ ಕೃಷಿಕರಿಗೆ ಅಂದರೆ ರೈತರಿಗೆ ಲೋನ್ ಸಿಗಲ್ಲ, ಅವ್ರಿಗೆ ಬೇರೆ ಲೋನ್ಸ್ ಇದೆ. ಸೊ ಅದನ್ನು ನೋಡಿ ಖಂಡಿತ ಅಪ್ಲೈ ಮಾಡ್ಬೋದು. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಕೇವಲ ಮುದ್ರಾ ಲೋನ್ ಬಗ್ಗೆ ಮಾತಾಡ್ತೀನಿ. ಸೊ ಇಲ್ಲಿ ನೋಡಿ, ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗ್ತಾ ಇದೆ. ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಲೋನ್, ರಿನ್ಯೂವಬಲ್ ಎನರ್ಜಿ, ಬಿಸ್ನೆಸ್ ಆಕ್ಟಿವಿಟಿ ಲೋನ್, ಲೈವ್ಲಿಹುಡ್ ಲೋನ್. ಸೊ ನಮಗೆ ಇದು ಬೇಕಾಗಿರೋದು ಏನಕ್ಕೆ? ಬಿಸ್ನೆಸ್ಗೆ ಅಲ್ವಾ? ಸೊ ಇದರ ಒಂದು ಪ್ರಾಸೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೊದಲು ನಾವು ಎಲಿಜಿಬಿಲಿಟಿನ ಚೆಕ್ ಮಾಡಬೇಕಾಗತ್ತೆ. ಆ ನಂತರ ಆನ್ಲೈನ್ ಅಪ್ಲೈ ಮಾಡಬೇಕಾಗತ್ತೆ. ಡಿಜಿಟಲಿ ಅಪ್ರೂವಲ್ ಸಿಗುತ್ತೆ. ಡಿಜಿಟಲಿ ಅಪ್ರೂವಲ್ ಸಿಕ್ತು ಅಂತಂದರೆ ನಿಮಗೆ ಟೆನ್ಷನ್ನೇ ಇಲ್ಲ. ಒಂದು ಅಪ್ರೂವಲ್ ಲೆಟರ್ನ ನೀವು ಪ್ರಿಂಟ್ ಹಾಕ್ಸ್ಕೊಂಡು ಬ್ಯಾಂಕಿಗೆ ಹೋದರೆ ನಿಮ್ಮ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ, ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಕೆಲವೊಂದು ಕೇಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಖಂಡಿತ ನೀವು ಅಲ್ಲಿ ಹೋಗಿ ರೀವೆರಿಫೈ ಮಾಡಬೇಕಾಗತ್ತೆ. ಸೊ ಅಲ್ಲಿ ಕಂಪ್ಲೀಟ್ ಫಸ್ಟ್ ಟೈಮ್ ನೀವು ಪೋರ್ಟಲ್ಗೆ ಹೋದಾಗ ಪ್ರತಿಯೊಂದನ್ನು ಸರಿಯಾಗಿ ಓದಿ ಆ ನಂತರ ನೀವು ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಎಸ್, ಬಿಸ್ನೆಸ್ ಆಕ್ಟಿವಿಟಿ ಲೋನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಸೂಟಬಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದೆ. ನಾನೇನಾದರೂ ಹ್ಯಾಂಡ್ಲೂಮ್ ವೀವರ್ ಆಗಿದ್ದರೆ, ಅಥವಾ ಮ್ಯಾನ್ಯುವಲ್ ಸ್ಕೆವೆಂಜರ್ ಆಗಿದ್ದರೆ, ಸ್ಟ್ರೀಟ್ ವೆಂಡರ್ಸ್ ಆಗಿದ್ದರೆ, ನಾನೇನಾದರೂ ತಳ್ಳೋ ಗಾಡಿ ಇಟ್ಟಿದ್ದೀನಿ, ಅಥವಾ ರೋಡ್ ಸೈಡಲ್ಲಿ ನನ್ನೊಂದು ಸಣ್ಣ ಪುಟ್ಟ ಅಂಗಡಿ ಇದೆ. ಸೊ ನಾವು ಈ 3 ಬಿಸ್ನೆಸ್ಸಲ್ಲಿ ಯಾವುದಾದ್ರೂ ಒಂದು ಮಾಡ್ತಿದ್ರೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಅಂದರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಅದರ್ ಬಿಸ್ನೆಸ್ ಲೋನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಈ 3 ಆಪ್ಷನ್ನಲ್ಲಿ ನನ್ನ ಬಿಸ್ನೆಸ್ ಇಲ್ಲ. ಸೊ ಅದರ್ ಬಿಸ್ನೆಸ್ನ ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಲೆಕ್ಟ್ ಟೈಪ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ಅಂತ ಬರುತ್ತೆ. ಹೊಸದ ಹಳೆದ ಅಂದರೆ ನೀವು ಈಗಾಗಲೇ ಒಂದು ಬಿಸ್ನೆಸ್ನ ನಡೆಸ್ತಾ ಇದ್ದೀರಿ, ಅದಕ್ಕೆ ನೀವು ಟಾಪಪ್ ಮಾಡೋದಕ್ಕೆ ಏನೋ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತಿದ್ದೀರಿ, ಅಥವಾ ವಿಸ್ತರಿಸಬೇಕು ಅಂತಿದ್ದೀರಿ ಅಂತಂದರೆ ನೀವು ಎಕ್ಸಿಸ್ಟಿಂಗ್ ಅಂತ ಹಾಕ್ಬೋದು, ಇಲ್ಲ ನ್ಯೂ ಅಂತ ಕೊಡ್ಬೋದು. ಅದರ ನಂತರ 8ನೇ ಕ್ಲಾಸ್ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. ಪಾಸ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಹ್ಯಾವ್ ಯು ಅಂಡರ್ಗಾನ್ EDP ಟ್ರೈನಿಂಗ್ ಅಂದರೆ ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗನ್ನು ನೀವು ಮುಗಿಸಿದ್ದೀರಾ ಅಂತ ಕೇಳುತ್ತೆ. ನೀವು ಮುಗಿಸಿದ್ರೆ ಎಸ್ ಅಂತ ಕೊಡ್ಬೋದು, ಇಲ್ಲ ಅಂದರೆ ನೋ ಅಂತ ಕೊಡ್ಬೋದು. ಹಾಗೆ ನಿಮ್ಮ ಬಿಸ್ನೆಸ್, ನೀವು ಮಾಡ್ತಿರ್ತಕ್ಕಂತಹ ಒಂದು ಬಿಸ್ನೆಸ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಅಡಿಯಲ್ಲಿ ಬರುತ್ತಾ, ಅಥವಾ ಸರ್ವಿಸ್ಸಾ, ಅಥವಾ ಟ್ರೇಡಿಗಾ, ಈ 3 ಆಪ್ಷನಲ್ಲಿ ಯಾವುದು ಅಂತ ಕೇಳುತ್ತೆ. ಸೊ ನಾನಿಲ್ಲಿ ಸರ್ವಿಸ್ ಅಂತ ಕೊಡ್ತೇನೆ. ಜೆಂಡರ್ ಫೀಮೇಲ್, ನೀವು ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸೋಷಿಯಲ್ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಜನರಲ್ಲ, OBCನ, SC STನ. ಸೊ ಇಲ್ಲಿ ನಾನು ಜನರಲ್ ಅಂತ ಹಾಕ್ತೇನೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡಾ ಅಂತ ಕೇಳಲಾಗತ್ತೆ. ನೀವು ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕ್ಬೋದು. ಹಾಗೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೊಳ್ಳಿ. ನೀವೇನಾದರೂ ನಾರ್ತ್ ಈಸ್ಟ್ ರೀಜನ್ ಅಥವಾ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ ಇಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಏರಿಯಾದಲ್ಲಿ ವಾಸವಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಹಾಗೆ ನಿಮ್ಮ ಲೊಕೇಶನ್ನ ಕೇಳುತ್ತೆ, ನೀವು ಸಿಟಿಲಿ ಇರ್ತೀರಾ ಅಥವಾ ಹಳ್ಳಿಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋರಾ ಅಂತ. ನಾನು ಅರ್ಬನ್ ಸೆಲೆಕ್ಟ್ ಮಾಡ್ತೀನಿ. ಟೈಪ್ ಆಫ್ ಅಪ್ಲಿಕೆಂಟ್, ಇಲ್ಲಿ ಇಂಡಿವಿಜುವಲ್, ಅಂದರೆ ನಾನು ಒಬ್ಬಳೇ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಅಂತಂದರೆ ಇಂಡಿವಿಜುವಲ್ ಆಗುತ್ತೆ. ನನ್ನ ಜೊತೆ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದಾರೆ ಅಂತಂದರೆ ಬೇರೆ ಹೋಗುತ್ತೆ. ಸೊ ನಾನು ಸದ್ಯಕ್ಕೆ ಇಂಡಿವಿಜುವಲ್ ಅಂತ ಕೊಡ್ತೀನಿ. ಪ್ರಾಜೆಕ್ಟ್ನ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಸಪೋಸ್ ನಾನೊಂದು ಬಿಸ್ನೆಸ್ ಶುರು ಮಾಡ್ತಿದ್ದೀನಿ ಅಂದರೆ ನನಗೆ ಎಷ್ಟು ಹಣ ಬೇಕು? ಒಂದು 15 ಲಕ್ಷ ಟೋಟಲ್ ಹಣ ಬೇಕು ಅಂತಂದರೆ ನಾನಿಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಬಂದು 15 ಲಕ್ಷ ಹಾಕ್ತೀನಿ. ಸೊ ಯಾರು 100% ಫಂಡಿಂಗ್ ಕೊಡಲ್ಲ ಅಲ್ವಾ, ಇಲ್ಲಿ ಇನ್ನೊಂದು ಆಪ್ಷನ್ ಕೇಳಲಾಗತ್ತೆ, ನೀವು ನಿಮ್ಮ ಕಡೆಯಿಂದ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀರಿ. ಸೊ ನಾನು ಒಂದು 5 ಲಕ್ಷ ಅಂತ ಹಾಕ್ತೀನಿ. ಸೊ ನನಗೆ ಬೇಕಾಗಿರುವಂತಹ ಲೋನ್ ಅಮೌಂಟ್ ಎಷ್ಟು? 10 ಲಕ್ಷ. ಓಕೆ, ಇಲ್ಲಿ ನೀವು ನೋಡ್ಬೋದು ನನಗೆ ಈ 2 ಸ್ಕೀಮಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಅಂತ ಲೋನ್ ಸಿಗುತ್ತೆ. ಯಾವುದು? ಒಂದು PMEGP ಸ್ಕೀಮಲ್ಲಿ, ಹಾಗೆ ಮತ್ತೊಂದು ಮುದ್ರಾ ಲೋನ್. ಸೊ PMEGPಲಿ ಇರೋ ಡಿಫ್ರೆನ್ಸ್ ಏನಂದರೆ ಲೋನ್ ಟೆನ್ಯೂರ್ ನಮಗೆ 15 ವರ್ಷದವರೆಗೂ ಸಿಗುತ್ತೆ. EMI ನಮಗೆ 9% ಇರುತ್ತೆ. ಹಾಗೆ ಸಬ್ಸಿಡಿ ಅಮೌಂಟ್ ನಮಗೆ ಸಿಗುತ್ತೆ. EGP ಸ್ಕೀಮಲ್ಲಿ ಯಾವತ್ತಿದ್ರೂ ಕೂಡ ನಮಗೆ ಸಬ್ಸಿಡಿ ಇರುತ್ತೆ, ಅಂದರೆ ನಾವು ತಗೊಂಡಿರುವ ಮೊತ್ತದಲ್ಲಿ ಆ ಒಂದು ಪರ್ಸೆಂಟೇಜ್ ಏನಿರುತ್ತೆ ನಾವು ಕಟ್ಟೋ ಹಾಗಿರೋದಿಲ್ಲ. ಬಟ್ ಮುದ್ರಾ ಲೋನಲ್ಲಿ ನಾವು 5 ಇಯರ್ಸ್ ಟೆನ್ಯೂರ್ ಇರುತ್ತೆ ನಮಗೆ, ಹಾಗೆ ಕಂಪ್ಲೀಟ್ ಅಮೌಂಟ್ನ ನಾವು ಕಟ್ಟಬೇಕಾಗತ್ತೆ. ಈ ಮುದ್ರಾ ಲೋನಲ್ಲಿ ನೀವಿಲ್ಲಿ ನೋಡ್ಬೋದು 3 ಸೆಗ್ಮೆಂಟಲ್ಲಿ ಡಿವೈಡ್ ಮಾಡಲಾಗತ್ತೆ. ಒಂದು ಶಿಶು, ಅಂದರೆ 50,000ವರೆಗೂ. ನೀವು ಶಿಶು ಅಡಿಯಲ್ಲಿ ಏನಾದರೂ ಲೋನ್ಗೆ ಹಾಕ್ತೀರಿ ಅಂದರೆ ಅಪ್ ಟು 50,000, 50,000ವರೆಗೂ ನಿಮಗೆ ಲೋನ್ ಸಿಗುತ್ತೆ. ಕಿಶೋರ್ 50,001 ರೂಪಾಯಿಂದ 5 ಲಕ್ಷದವರೆಗೂ ಈ ಒಂದು ಸೆಗ್ಮೆಂಟ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ತರುಣ್ ಅಡಿಯಲ್ಲಿ 5,01 ರೂಪಾಯಿಂದ 10 ಲಕ್ಷದವರೆಗೂ ನಿಮಗೆ ಲೋನ್ ಸಿಗುತ್ತೆ. ಸೊ ನಾವಿಲ್ಲಿ ಲಾಗಿನ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. 2 ಆಪ್ಷನ್ ಇದೆ, ಬಟ್ ನಾನು ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ ಮುದ್ರಾ ಲೋನ್ ಮೇಲೆ ಮಾಡ್ತಾ ಇರೋದ್ರಿಂದ ಮುದ್ರಾ ಲೋನಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಎಸ್, ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ, ನಿಮ್ಮ ಮೊಬೈಲ್ ನಂಬರ್ ಏನಿದೆ. ಸೊ ನಾನು ನನ್ನ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ. ಹಾಗೆ ಇಲ್ಲಿ ನಿಮಗೆ ಕಾಣ್ತಿರ್ತಕ್ಕಂತಹ ಕ್ಯಾಪ್ಚಾ ಕೋಡ್ನ ಫಿಲ್ ಮಾಡಬೇಕು. ಕೆಲವೊಮ್ಮೆ ನಿಮಗೆ ಸರಿ ಅನಿಸುತ್ತೆ, ಬಟ್ ಇಲ್ಲಿ ತಪ್ಪು ಅಂತ ಬರುತ್ತೆ. ಬಟ್ ಹಾಗಾಯಿತು ಅಂತಂದರೆ ರೀಟ್ರೈ ಮಾಡಿ ಅಥವಾ ರಿಫ್ರೆಶ್ ಮಾಡಿ. ಇಲ್ಲಿ ಸರ್ಕಲ್ ಏನು ಆರೋ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರಿಫ್ರೆಶ್ ಮಾಡ್ಬೋದು. ಸೊ ಕ್ಯಾಪ್ಚಾ ಕೊಟ್ಟು ಓಕೆ ಕೊಟ್ಟ ತಕ್ಷಣ ನಿಮಗೆ ಪ್ರೈವಸಿ ಪಾಲಿಸೀಸ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ನೆಕ್ಸ್ಟ್ ಬಟನ್ ನೀವು ಕ್ಲಿಕ್ ಮಾಡೋಕ್ಕಾಗಲ್ಲ, ನೀವು ಕಂಪ್ಲೀಟಾಗಿ ಸ್ಕ್ರಾಲ್ ಡೌನ್ ಮಾಡಬೇಕಾಗತ್ತೆ. ಸಾಧ್ಯವಾದರೆ ಓದಿ, ಇಲ್ಲ ಸ್ಕ್ರಾಲ್ ಡೌನ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೂಡ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ಹಾಗೆ ಡಿಸ್ಕ್ಲೇಮರ್ ಲಾಸ್ಟ್ಲಿ. ಡಿಸ್ಕ್ಲೇಮರ್ ಕಂಪ್ಲೀಟ್ಲಿ ಓದಿದ ನಂತರ ನೀವು ಆಕ್ಸೆಪ್ಟ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ಬಂದರೆ ಗೆಟ್ OTP ಅನ್ನೋ ಒಂದು ಆಪ್ಷನ್ ಬರುತ್ತೆ. ಮತ್ತೊಮ್ಮೆ ನಿಮಗೆ ಇಲ್ಲಿ ಕ್ಯಾಪ್ಚಾ ಕೇಳ್ಬೋದು, ಯಾಕಂದರೆ ಒಂದಷ್ಟು ಟೈಮ್ ಸ್ಪ್ಯಾನ್ ಆಗಿರುತ್ತೆ. ಹಾಗಾಗಿ ಮತ್ತೆ ಈಗ ಬಂದಿರತಕ್ಕಂಥ ಒಂದು ಕ್ಯಾಪ್ಚಾನ ಫಿಲ್ ಮಾಡಿ ಗೆಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಕೆಲವೊಮ್ಮೆ ಸರ್ವರ್ ಪ್ರಾಬ್ಲಮಿಂದನೂ ಆಗ್ಬೋದು, ಅಥವಾ ನಾವು ಹಾಕ್ತಿರುವಂತಹ ಒಂದು ಲೆಟರ್ಸ್ ತಪ್ಪಾಗೂ ಇರ್ಬೋದು, ಕ್ಯಾಪಿಟಲ್ ಸ್ಮಾಲ್. ಕೆಲವೊಮ್ಮೆ ಅದು ಕೇಸ್ ಸೆನ್ಸಿಟಿವ್ ಆಗಿರೋದ್ರಿಂದ ತಗೊಳ್ಳೋದಿಲ್ಲ. ನಂತರ ನಿಮ್ಮ ಫೋನ್ಗೆ ಒಂದು OTP ಬಂದಿರುತ್ತೆ, ಆ OTPನ ನೀವು ಹಾಕಬೇಕಾಗತ್ತೆ. ಇಲ್ಲಿ ಇಮೇಲ್ ಅಡ್ರೆಸ್ನ ಮೆನ್ಷನ್ ಮಾಡಿ. ಮತ್ತು ನಿಮಗೆ ಇಲ್ಲಿ ಸ್ಕ್ರೀನ್ ಕಾಣಿಸುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಕ್ಯಾಟಗರೀಸ್. ನಾನು ಈಗಾಗಲೇ ಏನು ನಿಮ್ಗೆ ಹೇಳಿದ್ದೆ ಆ ಕ್ಯಾಟಗರೀಸ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಶಿಶು ಕ್ಯಾಟಗರಿಲಿ 50,000, ಕಿಶೋರ್ ಕ್ಯಾಟಗರಿಲಿ 50,001ರಿಂದ 5 ಲಕ್ಷ, ತರುಣಲ್ಲಿ ನಿಮಗೆ 10 ಲಕ್ಷದವರೆಗೂ ಸಿಗುತ್ತೆ. ಹಾಗೆ ಯಾವ 3 ಸೆಕ್ಟರ್ಸ್ಗೆ ಲೋನ್ ಸಿಗುತ್ತೆ ಇಲ್ಲಿ? ಟ್ರೇಡಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಹಾಗೆ ಸರ್ವಿಸ್ ಸೆಕ್ಟರ್. ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ದೀರಿ ಅಂತಂದರೆ, ಒಂದು ಯಾವುದೋ ಟೀ ಸ್ಟಾಲ್ ಓಪನ್ ಮಾಡಬೇಕು ಅಥವಾ ಒಂದು ಯಾವುದೋ ಫ್ರಾಂಚೈಸಿ ತೊಗೊಳ್ಬೇಕು, ಪ್ರತಿಯೊಂದಕ್ಕೂ ಕೂಡ ನಿಮಗಿಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಅಂತ ಕೂಡ ನೀವು ನೋಡ್ಬೋದು. ಅಂದರೆ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ಸಿಗುತ್ತೋ ಇಲ್ವೋ, ಅಥವಾ ಒಬ್ಬನೇ ಮಾಡಿದ್ರೆ ಸಿಗುತ್ತೋ ಇಲ್ವೋ, ಪಬ್ಲಿಕ್ ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪ್ರತಿಯೊಂದಕ್ಕೂ ನಿಮಗಿಲ್ಲಿ ಲೋನ್ ಸಿಗುತ್ತೆ. ಸೊ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೀಗಾಗಲೇ ಏನು ಒಂದು ಡೀಟೇಲ್ಸ್ನ ಅಲ್ಲಿ ಹಾಕಿದ್ದೀರಿ, ಆ ಡೀಟೇಲ್ಸ್ ನಿಮ್ಮ ಎದುರು ಕಾಣುತ್ತೆ. ನೀವು ಅದನ್ನು ರಿವ್ಯೂ ಮಾಡ್ಬೋದು. ನಿಮ್ಗೇನಾದರೂ ಇದರಲ್ಲಿ ತಪ್ಪು ಅನಿಸುತ್ತೆ ಅಂತಂದರೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸರಿ ಮಾಡ್ಬೋದು, ಅಥವಾ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ, ಪ್ಯಾನ್ ಕಾರ್ಡ್ ಬೇಕಾಗತ್ತೆ, ಉದ್ಯಮ್ ಬೇಕಾಗತ್ತೆ, ಸೇಲ್ಸ್ ಡೀಟೇಲ್ಸ್ ಬೇಕಾಗತ್ತೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗತ್ತೆ.
ಸೊ ಈ ಎಲ್ಲವೂ ಮ್ಯಾಂಡೇಟ್ರಿ ಇದ್ರೆ ಉತ್ತಮ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಉದ್ಯಮ ಇಲ್ಲ ಅಂತಂದರೆ ಖಂಡಿತ ಯಾವ ರೀತಿ ತಗೊಳ್ಬೇಕು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆನ್ಲೈನ್ ನೀವು ಖುದ್ದಾಗಿ ಅಪ್ಲೈ ಮಾಡ್ಬೋದು ಅದಕ್ಕೆ. ಸೊ ಈಗ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ UIDAI ಏನು ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಕಂಪ್ಲೀಟ್ ಸ್ಕ್ರಾಲ್ ಡೌನ್ ಮಾಡಿ. ಇದು ಓದೋದು ನಮ್ಮ ಕರ್ತವ್ಯ. ಸೊ ನಾವು ಓದಿದ್ರೆ ಬಹಳ ಬೆಟರ್ ಆಗಿರುತ್ತೆ. ಮುಂದೆ ನಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ನಮ್ಗೆ ಗೊತ್ತಿರುತ್ತೆ. ಸೊ ನೀವು ಸ್ಕ್ರಾಲ್ ಡೌನ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಪ್ರತಿಯೊಂದನ್ನು ನೀವು ಇಲ್ಲಿ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಬ್ಯೂರೋ ಚೆಕ್ ಆಗಿರ್ಬೋದು, ಅಥವಾ ಇನ್ನಿತರ ಕನ್ಸೆನ್ಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಕ್ಲಿಕ್ ಆದಮೇಲೆ ಅಗ್ರಿ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪ್ಯಾನ್ ಹಾಗೂ ಉದ್ಯಮದ ರಿಜಿಸ್ಟ್ರೇಷನ್ ಕೇಳ್ತಾ ಇದೆ. ಸೊ ಮೊದಲಿಗೆ ನಾವು ನಮ್ಮ ಪ್ಯಾನ್ ನಂಬರ್ ಫಿಲ್ ಮಾಡೋಣ. ಹಾಗೆ ಡೇಟ್ ಆಫ್ ಬರ್ತ್, ಪ್ಯಾನ್ ನಂಬರಲ್ಲಿ ಏನೊಂದು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀವಿ ಅದನ್ನು ಫಿಲ್ ಮಾಡೋಣ. ಹಾಗೆ ಪ್ಯಾನ್ ಕಾರ್ಡಲ್ಲಿ ಇರ್ತಕ್ಕಂಥ ಒಂದು ಹೆಸರು. ಓಕೆ, ಸೊ ಫಿಲ್ ಮಾಡಿ. ಯೂಶ್ವಲಿ ಪ್ಯಾನ್ನಲ್ಲಿ ಹೆಸರು ಹೇಗಿರುತ್ತೆ ಅನ್ನೋದು ಬಹಳ ವಿಚಿತ್ರವಾಗಿರುತ್ತೆ. ನಮಗೆ ಫಸ್ಟ್ ನೇಮ್, ಮಿಡಲ್ ನೇಮ್, ಹಾಗೆ ಲಾಸ್ಟ್ ನೇಮ್, ಅದರ ಜೊತೆ ತಂದೆ ಹೆಸರು. ಕೆಲವೊಬ್ಬರಿಗೆ ಬೇರೆ ಏನೋ ಹೆಸರಿರುತ್ತೆ ಡಾಕ್ಯುಮೆಂಟಲ್ಲಿ, ಬಟ್ ಕೆಲವೊಂದು ಬೇರೆ ರೀತಿಯೇ ಹಾಕಬೇಕು ಅಂತ ಬರುತ್ತೆ. ನಾವು ಪ್ಯಾನ್ ವಿಡಿಯೋಸ್ ಮಾಡಬೇಕಾದ್ರೆ ಯೂಶ್ವಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ. ಸೊ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಎಕ್ಸಾಕ್ಟಾಗಿ ಏನು ಹೆಸರಿದೆಯೋ ಅದನ್ನು ನೀವು ಬರೆದು ಸಬ್ಮಿಟ್ ಕೊಟ್ಟರೆ ಇಲ್ಲಿ ಪ್ಯಾನ್ ವೆರಿಫೈ ಆಗುತ್ತೆ. ನಂತರ ನಿಮ್ಮ ಹತ್ರ ಉದ್ಯಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇದ್ದರೆ ಕೊಡ್ಬೋದು, ಇಲ್ಲ ಅಂತಂದರೆ ಸದ್ಯಕ್ಕೆ ತೊಂದರೆ ಇಲ್ಲ, ಮುಂದಕ್ಕೆ ಬೇಕಾಗುತ್ತೆ. ಸೊ ನಾವು ಅದನ್ನು ಮಾಡಿಸಿಟ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಅಂದರೆ ಉದ್ಯಮ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಲೋನ್ ಸಿಗೋದು ಈಸಿ ಆಗುತ್ತೆ. ಸೊ ಈಗ ಆಧಾರ್ ಕಾರ್ಡ್ನ ವೆರಿಫಿಕೇಷನ್ ಮಾಡೋಣ. ಓಕೆ, ಇಲ್ಲಿ ಒಂದು 6 ಡಿಜಿಟ್ OTP ಬರುತ್ತೆ. ಸೊ OTPನ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಎಸ್, ಇಲ್ಲಿ ನೋಡ್ಬೋದು ನಾನು ಬ್ಲರ್ ಮಾಡಿಸ್ತಾ ಇದ್ದೀನಿ, ಬಟ್ ನನ್ನ ಕಂಪ್ಲೀಟ್ ಆಧಾರ್ ಡೀಟೇಲ್ಸ್ ಫೆಚ್ ಆಗಿದೆ, ಕಮ್ಯುನಿಕೇಷನ್ ಡೀಟೇಲ್ಸ್ ಫೆಚ್ ಆಗಿದೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಮ್ಮೆ ನೀವು ಲ್ಯಾಪ್ಟಾಪಲ್ಲಿ ಮಾಡಬೇಕಾದ್ರೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ನಿಮ್ಮ ಪಾಸ್ವರ್ಡ್ನ ಸೇವ್ ಮಾಡಬೇಕಾ ಅಂತ. ನೆವರ್ ಅಂತ ಕೊಡಿ. ಯಾವತ್ತೂ ನಿಮ್ಮ ಪಾಸ್ವರ್ಡ್ ಎಲ್ಲೂ ನೆನಪಿರೋ ಹಾಗೆ ಇಡಬೇಡಿ. ಇಲ್ಲಿ ಸೇಲ್ಸ್ ಡೀಟೇಲ್ಸ್ನ ಕೇಳಲಾಗತ್ತೆ. ನಿಮ್ಮ ಹತ್ರ GST ನಂಬರ್ ಇದ್ದರೆ ಕೊಡ್ಬೋದು, ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಇಲ್ಲಿ ಇರುವಂತಹ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದರ್ ರೀಸನ್ ಆಗಿರ್ಬೋದು, ಅಥವಾ ನನ್ನ ಸ್ಟೇಟಲ್ಲಿ GST ಅಪ್ಲಿಕೇಬಲ್ ಇಲ್ಲ ಅನ್ನೋ ಆಪ್ಷನ್ ಆಗಿರ್ಬೋದು, ಅಥವಾ ನನ್ನ ಪ್ರಾಡಕ್ಟ್ ಏನಿದೆ ಅದು GST ಅಡಿಯಲ್ಲಿ ಬರಲ್ಲ ಅಂತ ಹೇಳೋದಾಗಿರ್ಬೋದು. ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಿ. ನಿಮ್ಮ ಒಂದು ಬಿಸ್ನೆಸ್ ಕ್ರೈಟೀರಿಯಾಗೆ ಯಾವುದು ಸರಿಯಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಈ ಆಪ್ಷನ್ನ ಕ್ಲಿಕ್ ಮಾಡಬೇಡಿ. ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ಈ ಒಂದು ಪ್ರಾಸೆಸ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೇಳುತ್ತೆ ನಿಮ್ಮ ಹತ್ರ GST ನಂಬರ್ ಇದೆಯಾ ಅಂತ. ನಾನು ನೋ ಅಂತ ಕೊಡ್ತಾ ಇದ್ದೀನಿ, ಯಾಕಂದರೆ ನನ್ನ ಹತ್ರ ಇಲ್ಲ. ಹಾಗೆ ಬಿಸ್ನೆಸ್ನ ಹೆಸರು, ನಿಮ್ಮ ಬಿಸ್ನೆಸ್ನ ಹೆಸರನ್ನ ನೀವು ಹಾಕಿ. ಬಟ್ ನಾನು ನನ್ನ ಒಂದು ಉದಾಹರಣೆಯ ಬಿಸ್ನೆಸ್ಸನ್ನು ಹಾಕ್ತಾ ಇದ್ದೇನೆ. ಟ್ರಾನ್ಸ್ಲೇಷನ್ ಸರ್ವಿಸ್, ಡೇಟ್ ಆಫ್ ಇನ್ಕಾರ್ಪೊರೇಷನ್. ಯಾವತ್ತು ಈ ಒಂದು ಡೇಟ್ ಬಂದು ಸೇಮ್ ಡೇ ಅಥವಾ ಮುಂದಿನ ಫ್ಯೂಚರ್ ಡೇದು ತಗೊಳ್ಳೋದಿಲ್ಲ. ಸೊ ಹಿಂದಿಂದ ಹಾಕಬೇಕಾಗತ್ತೆ ನಾವು. ಹಾಗೆ ಪ್ರೊಪ್ರೇಟರ್ಶಿಪ್ಪನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಂತರ ಸ್ಟೇಟ್ ಹಾಕೊಳ್ಳಿ, ಸಿಟಿ. ನಿಮ್ಮ ಪ್ಯಾನ್ ನಂಬರ್ ತಾನೇ ಫೆಚ್ ಆಗಿರುತ್ತೆ. ನಿಮ್ಮ ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ, ಉದಾಹರಣೆಗೆ ನಾನು 5 ಅಂತ ಹಾಕ್ತೀನಿ. ಹೈಯೆಸ್ಟ್ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದೀವಿ ಅಂತಂದರೆ ಒಂದು 25,000 ಹಾಕಿರ್ತೀನಿ. ಇಲ್ಲಿ ಲಾಸ್ಟ್ 12 ತಿಂಗಳ ಸ್ಟೇಟ್ಮೆಂಟ್ ಅಂತಿದೆ ಸೇಲ್ಸ್ದು. ಸೊ ಯೂಶ್ವಲಿ ಬಿಸ್ನೆಸ್ ಮಾಡಿರೋರು ಆಗಿದ್ರೆ ಓಕೆ. ನಾವು ಹೊಸ ಲೋನ್ಗೆ ಹಾಕಬೇಕಾದ್ರೆ ನಮ್ಮ ಹತ್ರ ಏನೂ ಸ್ಟೇಟ್ಮೆಂಟ್ ಇರೋದಿಲ್ಲ. ಸೊ ನೀವು 0 ಅಂತ ಹಾಕಿದ್ರೂ ಕೂಡ ಇಲ್ಲಿ ನಡೆಯುತ್ತೆ. ಸೊ ಪ್ರತಿಯೊಂದಕ್ಕೂ ನೀವು ಇಲ್ಲಿ 0 ಅಂತ ಹಾಕಿ. ಸೊ ಕಂಪ್ಲೀಟ್ 0 ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಕೊಟ್ಟರೆ ತಗೊಳ್ತಾ ಇಲ್ಲ, ಬಿಕಾಸ್ ನಾನು ಹೈಯೆಸ್ಟ್ ಸೇಲ್ ಬಂದು ಅಲ್ಲಿ 25,000 ಹಾಕಿದ್ದೀನಿ. ಬಟ್ ಇಲ್ಲಿ ಕಂಪ್ಲೀಟಾಗಿ 0 ಹಾಕಿರೋದ್ರಿಂದ ಮಿಸ್ ಮ್ಯಾಚ್ ಆಗಿ ಅದು ತಗೊಂಡಿಲ್ಲ. ಸೊ ನಾನೀಗ ಹೈಯೆಸ್ಟ್ ಅಮೌಂಟ್ ಏನಿತ್ತು 25,000. ಸೊ 1 ಮಂತ್ಗೆ ನಾನು 25,000ನ ಹಾಕ್ತೀನಿ, ಅಂದರೆ ಹಿಂದಿನ ತಿಂಗಳಿಗೇ ಹಾಕ್ತಾ ಇದ್ದೀನಿ. 25,000. ಈಗ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ
ನೆಕ್ಸ್ಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ಎಸ್ ಅಥವಾ ನೋ ಏನು ಬೇಕಾದರೂ ಕೊಡ್ಬೋದು. ಬಟ್ ನಾವು ಪ್ಯಾನ್ನ ಇಲ್ಲಿ ಹಾಕಿರೋದ್ರಿಂದ ಆಲ್ರೆಡಿ ಅದು ಫೆಚ್ ಆಗಿ ಬರುತ್ತೆ. ಬಿಕಾಸ್ ನಾವು ಪ್ರತಿ ವರ್ಷ IT ಕಟ್ತಾ ಇರ್ತೀವಿ. ನೀವು ಕಟ್ಟಿಲ್ಲ ಅಂತಂದರೆ ಖಂಡಿತ ನೋ ಆಪ್ಷನ್ಗೆ ತಾನೇ ಫೆಚ್ ಆಗುತ್ತೆ. ನಾನು ಕಟ್ಟೋದ್ರಿಂದ ಇಲ್ಲಿ ಎಸ್ ಅಂತ ಇದೆ. ಇನ್ ಕೇಸ್ ಏನಾದರೂ ನೀವು ಡೀಟೇಲ್ಸ್ನ ಮ್ಯಾನ್ಯುವಲಿ ಫಿಲ್ ಮಾಡಬೇಕು ಅಂತಿದ್ರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಕ್ಲೇರ್ ಮ್ಯಾನ್ಯುವಲಿ ಅಂತ ಏನಿದೆ ಅದನ್ನು ನೀವು ಫಿಲ್ ಮಾಡ್ಬೋದು. ಸೊ ಬಿಸ್ನೆಸ್ನ ಹೆಸರೇನು ಇಲ್ಲಿ ಹಾಕೊಳ್ಳಿ, ಪ್ಯಾನ್ ಹಾಗೆ ಡೇಟ್ ಆಫ್ ಇನ್ಕಾರ್ಪೊರೇಷನ್. ನೋಡಿ ಇದು ಫಿಲ್ ಮಾಡದೆ ನಾವು ನೆಕ್ಸ್ಟ್ ಹೋಗೋದಕ್ಕಾಗೋದಿಲ್ಲ. ಸೊ ಪ್ರತಿಯೊಂದನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಬಿಸ್ನೆಸ್ನ ಹೆಸರು ಸ್ಯಾಂಡ್ ಡಿಸೈನ್ಸ್. ಇದು ನಾನು ಕೇವಲ ಒಂದು ರೆಫರೆನ್ಸ್ಗೆ ಕೊಡ್ತಾ ಇರೋದು. ನೀವು ಎಕ್ಸಾಕ್ಟಾಗಿ ನಿಮ್ಮ ಏನು ಒಂದು ಎಂಟಿಟಿಯ ಹೆಸರಿದೆ ಅದನ್ನು ಹಾಕಿ, ಪ್ಯಾನ್ ನಂಬರ್ ಹಾಗೂ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಫಿನಾನ್ಷಿಯಲ್ ಇಯರ್ ಹಾಗೂ ಅಸೆಸ್ಮೆಂಟ್ ಇಯರಲ್ಲಿ ಯಾವತ್ತೂ ಡಿಫ್ರೆನ್ಸ್ ಇರುತ್ತೆ. ಒಂದು ವೇಳೆ ಫಿನಾನ್ಷಿಯಲ್ ಇಯರ್ 2023-24 ಆಗಿದ್ದರೆ 24-25 ಬಂದು ಅಸೆಸ್ಮೆಂಟ್ ಇಯರ್ ಆಗಿರುತ್ತೆ. ಯಾವತ್ತೂ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸೇಲ್ಸಲ್ಲಿ ನಾವು 25,000 ಹೈಯೆಸ್ಟ್ ತೋರಿಸಿದ್ರಿಂದ ಅದನ್ನೊಂದು ಮೆನ್ಷನ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ 2024-25ಗೆ ಅಂತ ಕೇಳಲಾಗುತ್ತೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೊಂದು 25,000 ಎಕ್ಸ್ಟ್ರಾ. ಹಾಗಾಗಿ ಒಂದು ರೆಫರೆನ್ಸಿಗೆ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಎಕ್ಸಾಕ್ಟ್ ನಂಬರ್ಸ್ ಹಾಕಿ. ಪ್ರಾಫಿಟ್ ಆರ್ ಲಾಸ್ ಅಂತಿದೆ. ಸೊ ನಾನು 0 ಹಾಕ್ತಾ ಇದ್ದೀನಿ. ಮುಂದಿನ ವರ್ಷಕ್ಕೆ ನಾನು 1,00,000 ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀನಿ. ಇನ್ವೆಂಟ್ರಿ ಅಥವಾ ಸ್ಟಾಕ್, ನಮ್ಮ ಹತ್ರ ಇರುವಂತಹ ಒಂದು ಸ್ಟಾಕ್ ಎಷ್ಟು ಒಂದು ಬೆಲೆ ಬಾಳುತ್ತೆ ಅದನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ಇನ್ನು ಬಾಕಿ ಏನಾದರೂ ನಿಮಗೆ ಹಣ ಬರೋದಿದೆ ಅಂತಂದರೆ ನೀವು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ನಾವು ಸಾಲ ಯಾರಿಗಾದರೂ ಕೊಡಬೇಕು, ವಾಪಸ್ ಹಿಂತಿರುಗಿಸ್ಬೇಕು ಅಂದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ಅಂದರೆ ಕಂಪ್ಲೀಟ್ ನಿಮ್ಮ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಏನಿದೆ ನಿಮ್ಮ ಬಿಸ್ನೆಸ್ ಬಗ್ಗೆ ಅದು ನಾವಿಲ್ಲಿ ಹಾಕಬೇಕಾಗತ್ತೆ. ಅಕಸ್ಮಾತ್ ನಾವು ಸ್ಟಾರ್ಟ್ ಮಾಡಿರುವಂಥ ಒಂದು ಬಿಸ್ನೆಸ್ಗೆ ಮೆಷಿನರಿ ಅಥವಾ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ ಅಂತಂದರೆ ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸೊ ಈ ಸದ್ಯ ಏನಾಗಿದೆ, ಮುಂದಿನ ವರ್ಷ ಏನು ಆಗುವಂತಹ ಸಾಧ್ಯತೆ ಇದೆ. ನೆಟ್ ವರ್ತ್, ಟೋಟಲ್ ಎಷ್ಟು ವರ್ತ್ ಇದೆ ನಿಮ್ಮ ಒಂದು ಕಂಪನಿ ಅದನ್ನು ನೀವು ಇಲ್ಲಿ ಹಾಕಿ. ಮುಂದಿನ ವರ್ಷ ಎಷ್ಟಾಗ್ಬೋದು ಅದನ್ನು ಹಾಕ್ತಾ ಇದ್ದೇನೆ. ಟೋಟಲ್ ಅಸೆಟ್ಸ್, ನಿಮ್ಮ ಹತ್ರ ಇರುವಂತಹ ಅಸೆಟ್ ಎಷ್ಟಿದೆ ಅದನ್ನು ಹಾಕಿ. ಈ ನಂಬರ್ಸ್ ಕೇವಲ ಒಂದು ವಿಡಿಯೋ ರೆಫರೆನ್ಸ್, ನೀವು ಕರೆಕ್ಟಾದಂತಹ ನಂಬರ್ಸ್ನ ಹಾಕಬೇಕಿಲ್ಲಿ. ಲಯಬಿಲಿಟೀಸ್, ನಾನು ಎಷ್ಟು ಕಟ್ಟಬೇಕು ಅಂದರೆ ಈಗ ಸಪೋಸ್ ನಾನು ಒಂದು ಕಾರ್ ತಗೊಳ್ತೀನಿ ಸಾಲದಲ್ಲಿ ಅಂತಂದರೆ ಪ್ರತಿ ತಿಂಗಳು ನಾನು ಅದಕ್ಕೆ ಕಟ್ಟುವಂತಹ ಒಂದು EMI ಬಂದು ಲಯಬಿಲಿಟಿ ಆಗುತ್ತೆ. ಸೊ ನಾನು ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಲಯಬಲ್ ಆಗಿದ್ದೀನಿ ಅನ್ನೋದನ್ನು ಇಲ್ಲಿ ಹಾಕಬೇಕಾಗತ್ತೆ. ಪ್ರೊಸೀಡ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 2 ಆಪ್ಷನ್ ಕಾಣುತ್ತೆ. ಅಪ್ಲೋಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ವೆರಿಫೈ ಅಕೌಂಟ್. ಈ ಅಪ್ಲೋಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದಿದ ತಕ್ಷಣ ನಾವು 6 ತಿಂಗಳ ಸ್ಟೇಟ್ಮೆಂಟ್ನ ರೆಡಿ ಇಟ್ಕೊಂಡು ನಂತರ ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಲವರಿಗೆ ಅದು ಕಷ್ಟ ಕೂಡ ಆಗ್ಬೋದು. ಸೊ ಬೆಟರ್ ನಾವು ವೆರಿಫೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ. ಅಕಸ್ಮಾತ್ ಯಾರಾದರೂ ನೀವು ಅಪ್ಲೋಡ್ ಮಾಡ್ತೀರಿ ಅಂತಂದರೆ ಅದು PDF ಫಾರ್ಮ್ಯಾಟಲ್ಲಿ ಇರಬೇಕಾಗತ್ತೆ. ಲಾಸ್ಟ್ 6 ಮಂತ್ ಸ್ಟೇಟ್ಮೆಂಟ್ ಬೇಕಾಗತ್ತೆ. ಸೊ ವೆರಿಫೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಕೌಂಟ್ ಹೆಸರು ಅಂದರೆ ಖಾತೆಯಲ್ಲಿ ನಿಮ್ಮ ಹೆಸರು ಏನಿದೆ ಆ ಹೆಸರನ್ನು ಹಾಕಿ. ಯಾವ ವರ್ಷದಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ರಿ ಆ ಒಂದು ಅಕೌಂಟ್ ಇಯರ್ನ ಹಾಕಬೇಕಾಗತ್ತೆ, ತಿಂಗಳು ಹಾಕಬೇಕಾಗತ್ತೆ. ಜೊತೆಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ನಂಬರ್ ಹಾಕಬೇಕಾಗತ್ತೆ. ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ತೇನೆ. ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರಲ್ಲಿ ಮತ್ತೊಮ್ಮೆ ಹಾಕಿ.
ಈಗ ಅಕೌಂಟ್ ಟೈಪ್, ನಿಮ್ಮ ಅಕೌಂಟ್ ಕರೆಂಟ್ ಅಕೌಂಟಾ ಸೇವಿಂಗ್ಸ್ ಅಕೌಂಟಾ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. IFSC ಕೋಡ್ನ ಹಾಕಿ, ಅಂದರೆ ನಿಮ್ಮ ಬ್ಯಾಂಕ್ ಬ್ರಾಂಚ್ ಏನಿದೆ ಅದರ ಒಂದು IFSC ಕೋಡ್ ಇರುತ್ತೆ, ಅದನ್ನು ಎಂಟರ್ ಮಾಡಿ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಹ ಇಲ್ಲಿ ವೆರಿಫೈ ಆಗಿದೆ. ಸೊ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತಿದೆ, ನಂಬರ್ ಆಫ್ ಎಂಪ್ಲಾಯೀಸ್. ಓಕೆ, ಸೊ ಇಲ್ಲಿ ಉದಾಹರಣೆಗೆ 5 and above. ಯಾವತ್ತಿಂದ ಆಪ್ರೇಟ್ ಆಗ್ತಾ ಇದೆ? 2024. ಎಷ್ಟನೇ ತಿಂಗಳು? ಮೇ. ಓಕೆ, ಬಿಸ್ನೆಸ್ನ ಅಡ್ರೆಸ್ ಏನು? ಕಂಪ್ಲೀಟ್ ನಿಮ್ಮ ಆಫೀಸ್ ಅಡ್ರೆಸ್ ಏನಿದೆ ಆಫೀಸ್ ಅಡ್ರೆಸ್ನ ಇಲ್ಲಿ ಹಾಕಿ. ಲ್ಯಾಂಡ್ಮಾರ್ಕ್, ಸ್ಟೇಟ್, ಡಿಸ್ಟ್ರಿಕ್ಟ್, ಸಬ್ ಡಿಸ್ಟ್ರಿಕ್ಟ್, ವಿಲೇಜ್, ಬ್ಲಾಕ್, ಪಿನ್ ಕೋಡ್ ಇಷ್ಟನ್ನು ಫಿಲ್ ಮಾಡಬೇಕಾಗತ್ತೆ ನೀವು. ಓಕೆ, ಕೆಲವೊಮ್ಮೆ ನಿಮ್ಮ ಏರಿಯಾ ಫೆಚ್ ಆಗದೆ ಇರ್ಬೋದು, ಸೊ ನೀವು ರೀಟ್ರೈ ಮಾಡಿ ಹತ್ತಿರದ ಒಂದು ಏರಿಯಾನ ಹಾಕೊಳ್ಳಿ. ಇಲ್ಲಿ ನೋಡಿ ಉತ್ತರಹಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಂಗ್ಳೂರ್ ಸೌತ್ 11th ಬ್ಲಾಕ್, ಪಿನ್ ಕೋಡ್ ಬಂದು 560060. ಈಗ ಇಲ್ಲಿ ಮತ್ತೊಂದು ಆಪ್ಷನ್ ಇದೆ, ನಿಮ್ಮ ಹತ್ರ ಏನಾದರೂ ಇನ್ಶೂರೆನ್ಸ್ ಸ್ಕೀಮ್ ಅಥವಾ ಪೆನ್ಷನ್ ಪ್ಲಾನ್ ಇದೆಯಾ ಅಂತ ಕೇಳುತ್ತೆ. ಇದ್ರೆ ಎಸ್ ಅನ್ನೋ ಆಪ್ಷನ್ ಮೇಲೆ ಕೊಡಿ, ಇಲ್ಲ ನೋ ಅಂತ ಕೊಡಿ. ನಾನು ನೋ ಅಂತ ಕೊಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಲೇಬರ್ ಹಾಗೂ ರಾ ಮೆಟೀರಿಯಲ್ಸ್ ಅಥವಾ ಪವರ್, ಅಂದರೆ ನಮಗೆ ಒಂದು ಕಚ್ಚಾ ವಸ್ತುಗಳು ಏನು ಬೇಕಾಗತ್ತೆ ನಮ್ಮ ಕೆಲಸಕ್ಕೆ ಅದು ಸಿಗುತ್ತೆ ಹತ್ರ, ಆಕ್ಸೆಸ್ ಇದೆ ಅಂತಂದರೆ ನಾವು ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇರ್ತಕ್ಕಂತಹ ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನನಗೆ ಆಕ್ಸೆಸ್ ಈಸಿಲಿ ಇದೆ, ಹಾಗಾಗಿ ನಾನು ಈಸಿ ಆಕ್ಸೆಸ್ ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಬಿಸ್ನೆಸ್ಗೆ ಎಕ್ಸಾಕ್ಟ್ಲಿ ಏನು ರೀಸನ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪ್ರೊಪ್ರೈಟರ್ ಡೀಟೇಲ್ಸ್ ಇದೆ. ಓಕೆ, ಸೊ ಪ್ರೊಪ್ರೈಟರ್ ಯಾಕಂದರೆ ಸಿಂಗಲ್ ಓನರ್ಶಿಪ್, 100% ಓನರ್ಶಿಪ್ಪಾ, ಯಾಕಂದರೆ ಕೆಲವೊಂದ್ಸಲ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಮಾಡಬೇಕಾದ್ರೆ 60-40, 50-50 ಈ ಥರ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಮಿಸ್ಸಸ್, ಮಿಸ್ಟ್ರೆಸ್ ನೀವೇನು ಹಾಕಬೇಕೋ ಇದು ಹಾಕೋಬೋದು. ನನ್ನ ಹೆಸರನ್ನು ಹಾಕ್ತಾ ಇದ್ದೇನೆ. ನಂತರ ತಂದೆಯ ಹೆಸರನ್ನು ಹಾಕಬೇಕು. ಜೆಂಡರ್ ತಾನೇ ಫೆಚ್ ಆಗಿದೆ, ಡೇಟ್ ಆಫ್ ಬರ್ತ್ ಫೆಚ್ ಆಗಿದೆ, ರೆಸಿಡೆಂಟ್ ಆಫ್ ಇಂಡಿಯಾ, ನನ್ನ ಪ್ಯಾನ್ ನಂಬರ್ ಫೆಚ್ ಆಗಿದೆ, ಮೊಬೈಲ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ, ಇಮೇಲ್ ID ಹಾಕಿ, ವರ್ಕಿಂಗ್ ಇಮೇಲ್ ID ಕೊಡಿ. ಸುಮ್ಮನೆ ನಾವು ಕೆಲವೊಂದು ಸಲ ತಲೆನೋವು ಇದು ಪ್ರಮೋಷನಲ್ ಮೆಸೇಜಸ್ ಬರ್ತಾ ಇರುತ್ತೆ ಅಂತ ಏನೋ ಒಂದು ಫೇಕ್ ID ಕೊಟ್ಬಿಡ್ತೀವಿ. ಹಾಗಿದ್ದಾಗ ನಮಗೆ ಮೇಲ್ಸ್ ಮಿಸ್ ಆಗುತ್ತೆ. ಸೊ ದಯವಿಟ್ಟು ವರ್ಕಿಂಗಲ್ಲಿರ್ತಕ್ಕಂತಹ ಒಂದು ಇಮೇಲ್ IDನ ಕೊಡಿ. ಹಾಗೆ ನಿಮ್ಮ ಎಜುಕೇಷನ್ ಸ್ಟೇಟಸ್ ಏನಿದೆ ಅದನ್ನು ಹಾಕಿ, ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ಏನಿದೆಯೋ ಅದು, ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನಿಮಗೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಅಥವಾ ಕೆಲಸದಲ್ಲಿ ಅದನ್ನು ಹಾಕಿ, ನೆಟ್ ವರ್ತ್ ಇದನ್ನು ನೀವು ಹಾಕಬೇಕಾಗತ್ತೆ. ಇಲ್ಲಿ ಮತ್ತೊಮ್ಮೆ ನಿಮ್ಮ ಅಡ್ರೆಸ್ ಕೇಳುತ್ತೆ, ಅಂದರೆ ನಿಮ್ಮ ಕರೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್, ನಿಮ್ಮ ಆಧಾರ್ ಅಡ್ರೆಸ್ ಏನಿರುತ್ತೆ ಅದು ಮತ್ತು ನೀವು ಈಗ ವಾಸವಾಗಿರೋ ಅಡ್ರೆಸ್ಸು ಎರಡು ಒಂದೇನಾ ಅಂತ ಕೇಳುತ್ತೆ. ಹೌದು ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಅಡ್ರೆಸ್ನ ಕೂಡ ಎಂಟ್ರಿ ಮಾಡ್ಬೋದು. ಬಟ್ ಒಂದು ವಿಷಯ ಹೇಳ್ತೀನಿ, ನೀವು ಮನೆ ಶಿಫ್ಟ್ ಆದ್ರಿ ಅಂತಂದರೆ ಮೊದಲು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ನ ಅಪ್ಡೇಟ್ ಮಾಡಿಸಿ. ಯಾಕಂದರೆ ಮಿಸ್ ಮ್ಯಾಚ್ ಆಯಿತು ಅಂತಂದರೆ ಖಂಡಿತ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಈ ಅಡ್ರೆಸ್ಸಲ್ಲಿಲ್ಲ, ನಮ್ಮ ಹತ್ರ ಇರೋದು ಈ ಪ್ರೂಫು, ನಾವು ಹೆಂಗೆ ಕೊಡೋದು, ಈ ರೀತಿ ಎಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಯಾರ್ಯಾರು ಬಾಡಿಗೆ ಮನೇಲಿದ್ದೀರಿ ಖಂಡಿತವಾಗ್ಲೂ ನೀವು ಫಸ್ಟ್ ಅಡ್ರೆಸ್ ಚೇಂಜ್ನ ಮಾಡಿಸ್ಕೊಳ್ಳಿ. ಹಾಗೆ ಇಲ್ಲಿ ಡೈರೆಕ್ಟರ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಬಟ್ ಕೆಲವೊಮ್ಮೆ ನಿಮಗೆ ಈ ಸೈಟ್ ಪ್ರಾಬ್ಲಮ್ ಆಗ್ಬೋದು, ಇನ್ ಕೇಸ್ ಟೆಕ್ನಿಕಲ್ ಎರರ್ಸ್ ಇತ್ತು ಅಂದರೆ, ಅಥವಾ ಬಹಳಷ್ಟು ಜನ ಒಟ್ಟಿಗೆ ಈ ಒಂದು ಸೈಟನ್ನು ಯೂಸ್ ಮಾಡ್ತಿದ್ದಾರೆ ಅಂತಂದ್ರೂ ಕೂಡ ಪೇಷನ್ಸ್ನ ಕಳ್ಕೊಳ್ಳೋ ಹಾಗಿಲ್ಲ. ಸೊ ಬೇರೆ ಆಪ್ಷನ್ ಅಲ್ಲಿವರೆಗೂ ಟ್ರೈ ಮಾಡ್ತೇನೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಅಸೆಸ್ಡ್ ಇದೆ, ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇಲ್ಲ, ಜನರಲ್ ಕ್ಯಾಟಗರಿ,
ಮ್ಯಾರಿಟಲ್ ಸ್ಟೇಟಸ್ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅದನ್ನು ಹಾಕಬೇಕಾಗತ್ತೆ. ಹಾಗೆ ಎಷ್ಟು ಜನ ನಿಮ್ಮ ಮೇಲೆ ಅವಲಂಬಿತವಾಗಿದ್ದಾರೆ, ಅಂದರೆ ಮನೇಲಿ ನೀವೊಬ್ಬರು ದುಡಿತಿದ್ದೀರಾ ಅಂತಂದರೆ ನಿಮ್ಮ ದುಡಿಮೆನ ನಂಬಿ ಎಷ್ಟು ಜನ ಇದ್ದಾರೆ ಅದನ್ನು ಹಾಕಬೇಕಾಗತ್ತೆ. ಜೊತೆಲಿ ಅರ್ನಿಂಗ್ ಮೆಂಬರ್ಸ್ ಅಂದರೆ ಮನೇಲಿ ನೀವು ನಿಮ್ಮ ತಂದೆ ಇಬ್ಬರು ದುಡಿತಾ ಇದ್ದೀರಾ ಅಂತಂದರೆ ಇಬ್ಬರಾಗತ್ತೆ, ಅಥವಾ ನೀವು ನಿಮ್ಮ ತಮ್ಮ ಈ ರೀತಿ ದುಡಿತಾ ಇದ್ದೀರಾ ಅಂದರೂ ಇಬ್ಬರಾಗತ್ತೆ. ಸೊ ಅದರ ನಂತರ ಅಟ್ಲೀಸ್ಟ್ 5 ನಿಮಿಷದವರೆಗೂ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅಂತಂದರೆ ಒಮ್ಮೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನಾನು ಕಂಪ್ಲೀಟಾಗಿ ಒಟ್ಟಿಗೆ ಹೆಸರನ್ನು ಹಾಕ್ಬಿಟ್ಟಿದ್ದೆ. ಸೊ ಇದನ್ನು ಡಿವೈಡ್ ಮಾಡಿ. ಈಗ ಫಸ್ಟ್ ನೇಮಲ್ಲಿ ನನ್ನ ಮೊದಲ 4 ಅಕ್ಷರ, ಹಾಗೆ ಮಿಡಲ್ ನೇಮ್ ಬಿಡ್ಬೋದು, ಲಾಸ್ಟ್ ನೇಮಲ್ಲಿ ಇನ್ನುಳಿದ ಹೆಸರನ್ನು ಹಾಕ್ತೇನೆ. ಓಕೆ, ಸೊ ಈಗ ಈ ಒಂದು ಹೆಸರು ತಾನಾಗೆ ಫೆಚ್ ಆಗಿ ಬರುತ್ತೆ. ಅಲ್ಲಿ ನೋಡಿ ಕೆಳಗೆ. ಈಗ ನೀವು ನೋಡ್ಬೋದು, ಇಲ್ಲಿ ಯಾರೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಹೆಸರು ಬಂತು. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡು ಯು ಹ್ಯಾವ್ ಎನಿ ಅಸೋಸಿಯೇಟ್ ಕನ್ಸರ್ನ್ಸ್ ಅಂತಿದೆ. ನಿಮ್ಗೆ ಏನಾದರೂ ಸಹಾಯ ಬೇಕು ಅಥವಾ ಕನ್ಸರ್ನ್ಸ್ ಇದೆ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡಿ. ಇಲ್ಲಿ ಡೀಟೇಲ್ಸ್ ಆಫ್ ಮೆಷಿನರಿ ಹಾಗೂ ಎಕ್ವಿಪ್ಮೆಂಟ್ ಅಂತಿದೆ. ನಿಮ್ಮಲ್ಲಿ ಅದಿತ್ತು ಅಂತಂದರೆ ಖಂಡಿತವಾಗ್ಲೂ ಮೆನ್ಷನ್ ಮಾಡ್ಬೋದು. ನಾನು ಒಂದು ರೆಫರೆನ್ಸ್ಗೆ ಹಾಕ್ತಾ ಇದ್ದೀನಿ. ನಾನು ಯಾವ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಾ ಇದ್ದೀನಿ ಆ ಒಂದು ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಉದಾಹರಣೆಗೆ ಎಜುಕೇಷನ್, ಟ್ರಾನ್ಸ್ಲೇಷನ್ ಹಾಕಿರೋದ್ರಿಂದ ಎಜುಕೇಷನ್ ಅಂತ ಹಾಕ್ಕೊಳ್ಳೋಣ. ಯಾವ ಸೆಕ್ಟರಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ ಸೆಕ್ಟರ್ ಏನು, ನಿಮ್ಮ ಹತ್ರ MSME ರಿಜಿಸ್ಟ್ರೇಷನ್ ಇದ್ದರೆ ಅದು ಹಾಕ್ಬೋದು, ನಂಬರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಸೊ ನಾನು ಸರ್ವಿಸ್ ಸೆಕ್ಟರ್ ಹಾಕ್ಕೊಂಡಿದ್ದೀನಿ. ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಡಿಸ್ಕ್ರಿಪ್ಷನ್. ಸೊ ನಾನೇನು ಕೆಲಸ ಮಾಡ್ತಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ. ಉದ್ಯಮ್ ನಂಬರ್ ಇದ್ದರೆ ನೀವು ಇಲ್ಲಿ ಹಾಕಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಲೋನ್ ಕೊಡೋದು ಬಹಳ ಸುಲಭ ಆಗುತ್ತೆ. ಕೆಲವೊಮ್ಮೆ ಡಿಜಿಟಲಿ ನಿಮಗೆ ಅಪ್ರೂವಲ್ ಕೂಡ ಸಿಕ್ಬಿಡುತ್ತೆ. ಸೊ ನನ್ನ ಹತ್ರ ಇಲ್ಲದ ಕಾರಣ ನಾನೀಗ ಆಗ್ತಾ ಇಲ್ಲ. ಹಾಗೆ ಬಿಸ್ನೆಸ್ ಪ್ರಿಮೈಸ್. ಸೊ ಬಿಸ್ನೆಸ್ ಪ್ರಿಮೈಸ್ ಬಂದು ರೆಂಟೆಡ್ ಆಗಿರೋದ್ರಿಂದ ರೆಂಟೆಡ್ ಅಂತ ತಗೊಳ್ಳೋಣ. ಹಾಗೆ ನೀವಲ್ಲಿ ಏನು ಆ್ಯಕ್ಟಿವಿಟೀಸ್ನ ಮಾಡ್ತೀರಾ ಆ ಒಂದು ಆಪ್ಷನ್ನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಾನು ಟ್ರಾನ್ಸ್ಲೇಷನ್ ಮಾಡ್ತೀನಿ. ಹಾಗೆ ಪ್ರಪೋಸ್ಡ್ ಆ್ಯಕ್ಟಿವಿಟೀಸ್ ಏನೇನಿದೆ. ಸೊ ನಾನು ಟ್ರಾನ್ಸ್ಲೇಷನ್ ಆದ ನಂತರ ಇನ್ನೇನೇನು ಮಾಡಬಹುದು, ಶೂಟಿಂಗ್ ಮಾಡ್ತೀನಿ. ಸೊ ಶೂಟಿಂಗ್. ಹಾಗೆ ಏನಾದರೂ ಅರೇಂಜ್ಮೆಂಟ್ ರಿಕ್ವೈರ್ಮೆಂಟ್ ಇರುತ್ತಾ ಅಂತ ಇರುತ್ತೆ, ನೋ ಅಂತ ಕೊಟ್ಟಿದ್ದೀನಿ. ಪರ್ಪಸ್ ಆಫ್ ಲೋನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಮೌಂಟ್ ರಿಕ್ವೈರ್ಡ್ ಹಾಗೆ ಓನ್ ಕಾಂಟ್ರಿಬ್ಯೂಷನ್ ಎರಡು ತಾನಾಗೆ ಫೆಚ್ ಆಗಿರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ಲ ಅಥವಾ ಅಸೆಟ್ ಅಕ್ವಿಸಿಷನ್ ಅಂತ ಕೇಳುತ್ತೆ. ನಾನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹಾಕ್ತಾ ಇದ್ದೇನೆ. ಪ್ರೊಜೆಕ್ಟೆಡ್ ಸೇಲ್ಸ್ ಈ ಆಪ್ಷನ್ನ ಫಿಲ್ ಮಾಡಿ. ಈಗ 2021-22ಗೆ ಇಲ್ಲಿ ಕೇಳ್ತಾ ಇದೆ ಪ್ರೊಜೆಕ್ಟೆಡ್ ಸೇಲ್ಸ್ ಎಷ್ಟಿದೆ ಅಂತ. ನಾವು ಸ್ಟಾರ್ಟ್ ಮಾಡಿರೋದೇ ಈಗ. ಸೊ ನಾವೇನು ಹಾಕ್ತೀವಿ ಇಲ್ಲಿ, 0 ಅಂತ ಹಾಕ್ತೀವಿ. ಬಟ್ 0 ಅಂತ ಹಾಕಿದ್ರೆ ಏನು ತಗೊಳುತ್ತೆ ಅದನ್ನು ನೋಡಬೇಕು. ಬಿಕಾಸ್ ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ನಿಮಗೆ ಇದರಿಂದ ಒಂದು ಹೆಲ್ಪ್ ಆಗುತ್ತೆ. ನಮ್ಮ ಹತ್ರ ಏನಾದರೂ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ಇದೆಯಾ ಅಂತ ಇರುತ್ತೆ ಇಲ್ಲಿ. ಹಾಗೆ ಡ್ರಗ್ ಲೈಸೆನ್ಸ್ ಇದೆಯಾ ಅಂತ ಎರಡೂ ಇಲ್ಲ. ಹಾಗಾಗಿ ನೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಎಸ್, ಹಿಂಗೆ ಕೊಟ್ಟ ತಕ್ಷಣ ಏನಾಗುತ್ತೆ, ಇನ್ ಕೇಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಅದ್ಭುತವಾಗಿದ್ದು ನೀವು ಒಂದಷ್ಟು ಲೋನ್ಸ್ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಕಂಪ್ಲೀಟ್ ಕುಂಡ್ಲಿ ಇಲ್ಲಿ ಬರುತ್ತೆ ನೋಡಿ. ನೀವು ಒಂದು ಸಣ್ಣ ಲೋನ್ ತಗೊಂಡಿದ್ರು ಕೂಡ ಅಕಸ್ಮಾತ್ ನೀವೇನಾದರೂ ಅದರ ನೋಡ್ ಯೂಸ್ ಸರ್ಟಿಫಿಕೇಟ್ ಇಸ್ಕೊಂಡಿಲ್ಲ ಅಂತಂದರೆ ಖಂಡಿತ ಕೆಲವೊಮ್ಮೆ ಬ್ಯಾಂಕ್ನವರು ಕ್ಲೋಸ್ ಮಾಡಿರಲ್ಲ ಲೋನ್ನ. ಆ ಲೋನ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಅಂದರೆ ನೀವು ಕಟ್ಟಿರ್ತೀರಿ, ಅದು ಮುಗ್ದೋಗಿದೆ ಲೋನ್, ಬಟ್ ಬ್ಯಾಂಕ್ನವರು ಕ್ಲೋಸ್ ಮಾಡದ ಕಾರಣ ನಿಮಗೆ ಆ ಒಂದು ಲೋನ್ ಕೂಡ ಇಲ್ಲಿ ಕಾಣಿಸುತ್ತೆ. ಸೊ ನಾನು ಪ್ರತಿಯೊಂದನ್ನು ಇಲ್ಲಿ 0 ಮಾಡ್ತಾ ಹೋಗ್ತೀನಿ, ಯಾಕಂದರೆ ಇದೆಲ್ಲ ಲೋನ್ ಕ್ಲೋಸ್ ಆಗಿದೆ.
ಸೊ 0, ಯಾವುದು ಓವರ್ ಡ್ಯೂ ಇಲ್ಲ. ಯಾವ್ದು ಲೋನ್ ಇತ್ತು ಅಂತಂದರೆ ನೀವು ಅದನ್ನು ಹಾಗೆ ಬಿಡ್ಬೋದು. ಬಟ್ ಎಸ್, ಇಲ್ಲಿ ಓವರ್ ಡ್ಯೂ ಏನಾದರೂ ಇದೆಯಾ ಅಂತ ಕೇಳುತ್ತೆ. ಹಾಗಾಗಿ ಓವರ್ ಡ್ಯೂ ಏನೂ ಇಲ್ಲ ಅಂತ ನೀವು 0 ಅಂತ ಕ್ಲಿಕ್ ಮಾಡಿ. ನಮ್ಮ ಪ್ಯಾನ್ ಹಾಗೂ ಆಧಾರ್ ಲಿಂಕ್ ಆಗಿರೋದ್ರಿಂದ, ಬ್ಯಾಂಕ್ಗೆ ಲಿಂಕ್ ಆಗಿರೋದ್ರಿಂದ ನೀವೇನು ಮುಚ್ಚುಮರೆ ಮಾಡೋಕ್ಕಾಗಲ್ಲ. ನೀವು ₹1 ಸಾಲದಲ್ಲಿದ್ದರೂ ಇಲ್ಲಿ ಗೊತ್ತಾಗತ್ತೆ, ಕೋಟಿ ರೂಪಾಯಿ ಸಾಲ ತಗೊಂಡಿದ್ರು ಇಲ್ಲಿ ಗೊತ್ತಾಗತ್ತೆ. ಸೊ ಎಲ್ಲವನ್ನ 0 ಮಾಡ್ತಾ ಇದ್ದೀನಿ, ಯಾವುದು ಓವರ್ ಡ್ಯೂ ಇಲ್ಲ. ಎಸ್, ಈಗ ಸ್ಕ್ರಾಲ್ ಡೌನ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ನ ಕೇಳುತ್ತೆ. ಈ ಡಾಕ್ಯುಮೆಂಟ್ ನನ್ನ ಹತ್ರ ಇಲ್ಲ. ಸೊ ನಾನು ಏನು ಮಾಡ್ತೀನಿ, ಸ್ಕಿಪ್ ಕೊಟ್ಬಿಡ್ತೀನಿ. ಓಕೆ, ಇಲ್ಲಿ ಆಪ್ಷನ್ನ ನೋಡೋಂಗಿದ್ರೆ ನೋಡ್ಬೋದು. KYC ಡೀಟೇಲ್ಸ್ ಏನೇನಿದೆ, ಹಾಗೆ ಉದ್ಯಮ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಇದು ಯಾವುದು ನಮ್ಮ ಹತ್ರ ಇಲ್ಲದ ಕಾರಣ ನಾನು ಸ್ಕಿಪ್ ಕೊಟ್ಟು ಮುಂದೆ ಬರ್ತೀನಿ. ಸೊ ಇಲ್ಲಿ ಏನಾಗಿದೆ, ನನ್ನ ಒಂದು ಅಪ್ಲಿಕೇಶನ್ ಮುಗಿದೋಗಿದೆ. ಸಬ್ಮಿಟ್ ಅಪ್ಲಿಕೇಶನ್ ನಾನು ಕೊಡ್ಬೋದು. ಬಟ್ ಈ ಸಬ್ಮಿಟ್ ಅಪ್ಲಿಕೇಶನ್ ತಗೊಳುತ್ತಾ? ಖಂಡಿತ ಇಲ್ಲ. ಯಾಕಂದರೆ ಅಲ್ಲಿ ಸ್ಕಿಪ್ ಮಾಡುವ ಬದಲಾಗಿ ನಾವು ಅದನ್ನು ಓದಿ ನೆಕ್ಸ್ಟ್ ಬರಬೇಕಿತ್ತು. ನಾನು ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಸೊ ನೋಡಿ, ಹೀಗೆ ರೊಟೇಟ್ ಆಗ್ತಾನೆ ಇರುತ್ತೆ. ಸೊ ಮತ್ತೆ ನೀವಿಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಬಟ್ ಸಬ್ಮಿಟ್ ಆಗಿಲ್ಲ. ಎರಡರಲ್ಲೂ ಡಿಫ್ರೆನ್ಸ್ ಇದೆ. ನೀವು ಹಾಕಿರುವಂತಹ ಅಪ್ಲಿಕೇಶನ್ ಫಿಲ್ ಮಾಡಿ ಕಂಪ್ಲೀಟ್ ಆಗಿ ರೆಡಿ ಇಟ್ಕೊಂಡಿದ್ದೀರಿ, ಆದರೆ ಸಬ್ಮಿಟ್ ಆಗಿಲ್ಲ, ಕೊಟ್ಟಿಲ್ಲ. ಸೊ ಇಲ್ಲಿ ವ್ಯೂ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಿಮ್ಗೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದೀರಾ ಅಂತ ಡೌಟ್ ಇದ್ರೂ ಕೂಡ ನೀವು ಖಂಡಿತವಾಗ್ಲೂ ವ್ಯೂ ಆಪ್ಷನ್ ಮೇಲೆ ಕೊಟ್ಟು ಡೀಟೇಲ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಅಪ್ಲೋಡ್ ಡಾಕ್ಯುಮೆಂಟ್ ಸೆಕ್ಷನಲ್ಲಿ ಕಂಪ್ಲೀಟ್ ನೌ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ. ಇನ್ನು ಮಿಕ್ಕಿದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಆ ಸೆಕ್ಷನ್ಗೆ ಬಂದು ನಾನು ನನ್ನ ಒಂದು ಡಾಕ್ಯುಮೆಂಟ್ಸ್ ಇತ್ತು ಅಂತಂದರೆ ನಾನು ಇಲ್ಲಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ರೆ ನನ್ನ ಅಪ್ಲಿಕೇಶನ್ ಈಸಿಲಿ ಸಬ್ಮಿಟ್ ಆಗುತ್ತೆ. ಇನ್ ಕೇಸ್ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಇಂಥ ಟೈಮಲ್ಲಿ ಏನು ಮಾಡ್ಬೋದು, ಸ್ಕಿಪ್ ಅನ್ನೋ ಆಪ್ಷನ್ ಕೊಡೋ ಬದಲು ಪ್ರೊಸೀಡ್ ಅನ್ನೋ ಆಪ್ಷನ್ನ ನಾನು ಚೂಸ್ ಮಾಡ್ಬೋದು. ಆಗ ಈ ರೀತಿಯಾಗಿ ಒಂದು ಪೇಜ್ ಕಾಣುತ್ತೆ ನಿಮಗೆ. ಟ್ರಾನ್ಸ್ಲೇಷನ್ ಸರ್ವಿಸ್, ನನ್ನ ಒಂದು ನಂಬರ್ ಜನರೇಟ್ ಆಗಿದೆ. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ನಾನು ಲೋನ್ಗೆ ಅಪ್ಲೈ ಮಾಡಿದ್ದೀನಿ. ಹಾಗೆ ಕರೆಂಟ್ ಸ್ಟೇಜ್ ಏನಿದೆ ನಾನು ಇದನ್ನು ಟ್ರ್ಯಾಕ್ ಕೂಡ ಮಾಡ್ಕೊಳ್ಬೋದು. ಸ್ಟೆಪ್ 13ರಲ್ಲಿ 12 ಸ್ಟೆಪ್ ಕಂಪ್ಲೀಟ್ ಆಗಿದೆ. ಅಂದರೆ ಅಪ್ಲೋಡಿಂಗ್ ಡಾಕ್ಯುಮೆಂಟ್ ಸ್ಟೆಪ್ ಒಂದನ್ನು ನಾವು ಮಾಡಿಲ್ಲ. ಓಕೆ, ಸೊ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಇಲ್ಲಿ ನಿಮಗೆ ಯಾವ್ಯಾವ ಬ್ಯಾಂಕ್ಸಿಂದ ಎಷ್ಟೆಷ್ಟು ಲೋನ್ ಅಪ್ರೂವ್ ಆಗಿದೆ ಅನ್ನೋದು ಕಾಣಿಸುತ್ತೆ. ಅಂದರೆ ನಾನು 10 ಲಕ್ಷಕ್ಕೆ ಹಾಕಿದ್ದೆ ಅಲ್ವಾ, 10 ಲಕ್ಷ ಬೇಕು ಅಂತ. ಬಟ್ ನನ್ನ ಒಂದು ಬ್ಯಾಂಕ್ ಕ್ರೆಡಿಬಿಲಿಟಿ ನೋಡಿದ್ರು. ಅಂದರೆ ಈಗ ಆಲ್ರೆಡಿ ನಾನು ಎಷ್ಟು ಲೋನ್ಸ್ ಪೇ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರು. ಸೊ ಅದನ್ನೆಲ್ಲ ನೋಡಿ, ನನ್ನ ಜಾತಕವನ್ನು ನೋಡಿ, ನನಗೆ ಯಾವ್ಯಾವ ಬ್ಯಾಂಕ್ ಅವರು ಎಷ್ಟು ಕೊಡ್ತಾ ಇದ್ದಾರೆ. ಯೂನಿಯನ್ ಬ್ಯಾಂಕ್ ಅವರು 5,06,000 ರೂಪಾಯಿ ಕೊಡೋದಕ್ಕೆ ತಯಾರಾಗಿದ್ದಾರೆ. ಇಂಡಿಯನ್ ಬ್ಯಾಂಕ್ ಅವರು 1,62,000 ಕೊಡೋದಕ್ಕೆ ತಯಾರಾಗಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಬ್ಯಾಂಕ್ಸ್ ನಿಮ್ಗೆ ಏನೇನು ಆಫರ್ ಮಾಡುತ್ತೆ ನಿಮ್ಮ ಒಂದು ಕ್ರೈಟೀರಿಯಾಗ ಮೂಲಕ ನಿಮ್ಗಲ್ಲಿ ಕಾಣಿಸುತ್ತೆ. ಸೊ ನೀವೇನು ಮಾಡ್ಬೋದು, ಸೊ ನೀವಿಲ್ಲಿ ಸೆಲೆಕ್ಟ್ ಆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ನ ಹೆಸರು ಕಾಣಿಸುತ್ತೆ. ತರುಣ್ ವರ್ಕಿಂಗ್ ಕ್ಯಾಪಿಟಲ್ ಈ ಕ್ಯಾಟಗರಿಲಿ ನಿಮ್ಗೆ ಸಿಗುತ್ತೆ. ಲೋನ್ ಟೆನ್ಯೂರ್ ಕೇವಲ 1 ವರ್ಷಕ್ಕೆ ಸಿಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 11.25%, ಪ್ರಾಸೆಸಿಂಗ್ ಫೀಸ್ 0 ಇರುತ್ತೆ. ಸೊ ನೀವು ಈ ಆಫರ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದಷ್ಟು ಈಸಿ ಪ್ರೊಸೀಜರ್. ಇಲ್ಲಿ ನನಗೆ ಡಿಜಿಟಲ್ ಅಪ್ರೂವಲ್ ಸಿಕ್ಕಿಲ್ಲ. ಯಾಕೆ? ನಾನು ನನ್ನ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಲಿಲ್ಲ. ಸೊ 13 ಸ್ಟೆಪ್ಸ್ ಏನಿತ್ತು ಡಿಜಿಟಲಿ ನಾನು ಅಪ್ಲೈ ಮಾಡೋದಕ್ಕೆ, ಅದರಲ್ಲಿ ಕೇವಲ 12 ಸ್ಟೆಪ್ಸನ್ನು ಮಾಡಿದ್ದೀನಿ. ಈ 13ನೇದನ್ನು ನಾನು ಮಾಡಿರಲಿಲ್ಲ. ಸೊ ನೀವೇನಾದರೂ ಈ ಡಾಕ್ಯುಮೆಂಟ್ಸ್ನ, ಸೊ ಈ ಡಾಕ್ಯುಮೆಂಟ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ. ಈ ಡಾಕ್ಯುಮೆಂಟ್ಸನ್ನ ರೆಡಿ ಇಟ್ಕೊಂಡಿದ್ರಿ ಅಂತಂದರೆ
ಇಲ್ಲೇ ನೀವು ಅದನ್ನು ಅಪ್ಲೋಡ್ ಕೂಡ ಮಾಡಿದ್ರಿ ಅಂತಂದರೆ ನಿಮಗೆ ಇಮಿಡಿಯೇಟ್ಲಿ ಡಿಜಿಟಲ್ ಅಪ್ರೂವಲ್ ಸಿಗುತ್ತೆ. ಸೊ ಆ ಅಪ್ರೂವ್ಡ್ ಲೆಟರ್ನ ನೀವು ತಗೊಂಡು ಹೋಗಿ ಬ್ಯಾಂಕ್ಗೆ ತೋರಿಸಿದ್ರೆ, ಅಂದರೆ ಯಾವ ಬ್ಯಾಂಕು ಹಾಗೆ ಯಾವ ಬ್ರಾಂಚನ್ನ ನೀವು ಸೆಲೆಕ್ಟ್ ಮಾಡಿರ್ತೀನಿ ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ಗೆ ಹೋಗಿ ತೋರಿಸಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಅಕೌಂಟಿಗೆ ಹಣ ಹಾಕ್ತಾರೆ. ನೋಟ್ ಮಾಡ್ಕೊಳ್ಳಿ ಯಾವ್ಯಾವ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಅಂತ. ಕೊಟೇಶನ್ ಡಾಕ್ಯುಮೆಂಟ್ ಬೇಕಾಗತ್ತೆ, ಸ್ಟ್ಯಾಟ್ಯೂಟರಿ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಉದ್ಯಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಉದ್ಯಮ್ ಬಹಳ ಮ್ಯಾಂಡೇಟ್ರಿ ಆಗುತ್ತೆ. ಅಂದರೆ ಉದ್ಯಮ್ ಈಗ ಇದ್ದಿದ್ರೆ ಬಹುಶಃ ಈ ಒಂದು ಚೇಂಜಸ್ ಏನಿತ್ತು ನನಗೆ ಡಿಜಿಟಲಿ ಅಪ್ರೂವಲ್ ಸಿಗ್ತಾ ಇತ್ತೇನೋ. ಸೊ ಉದ್ಯಮ್ ಸರ್ಟಿಫಿಕೇಟ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಬೆಸ್ಟ್ ಆಪ್ಷನ್ ನಿಮಗಿರೋದು ಮುದ್ರಾ ಲೋನ್. ಅದು ಕೂಡ ಆನ್ಲೈನ್ ನೀವು ಇದು ಮಾಡ್ಬೋದು. ಬಟ್ ಎಸ್, ಈ ವಿಡಿಯೋನ ಸರಿಯಾಗಿ ನೀವು ಒಮ್ಮೆ ನೋಡಿದ್ದೀರಾ, ನಿಮಗೆ ಪ್ರಾಕ್ಟಿಕಲಿ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೊಮ್ಮೆ ಒಂದು ಬುಕ್ ಹಾಗೂ ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ. ನೀವು ಏನೇನು ನಾನು ಇಲ್ಲಿ ಹೇಳಿದ್ದೀನಿ, ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಪ್ರೂಫ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮೆನ್ಷನ್ ಮಾಡಿಕೊಂಡು ಅಷ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಈಸಿಲಿ ಮನೇಲೇ ಕೂತು ಈ ಒಂದು ಎಷ್ಟು ಹಣ ಸಿಗುತ್ತೆ ನಿಮಗೆ ಆ ಒಂದು ಸ್ಯಾಂಕ್ಷನ್ ಲೆಟರ್ನ ನೀವು ಪಡ್ಕೊಳ್ಬೋದು. ಆ ಲೆಟರ್ನ ತೊಗೊಂಡೋಗಿ ಬ್ಯಾಂಕ್ಗೆ ಸಬ್ಮಿಟ್ ಮಾಡಿದ್ರೆ ನಿಮಗೆ ಹಣ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಆದಷ್ಟು ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆನ ಇಟ್ಕೊಂಡಿರ್ತಾರೆ. ಬ್ಯಾಂಕ್ಗೆ 100 ಸಲ ಹೋಗೋದು, ಅಲ್ಲಿ ಇಲ್ಲಿ ಹೋಗಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸೋದು, ಅಯ್ಯೋ ಹೆಂಗಪ್ಪ ಏನಪ್ಪ, ಈ ಎಲ್ಲ ತಲೆಬಿಸಿ ನಡುವೆ ಅಟ್ಲೀಸ್ಟ್ ಒಂದು ಪಾತ್ ನಮಗೆ ಕ್ಲಿಯರ್ ಆಗುತ್ತೆ ಹೇಗೆ ಅಪ್ಲೈ ಮಾಡಬೇಕು, ಅಥವಾ ಡಾಕ್ಯುಮೆಂಟ್ಸ್ ಏನೇನು ಬೇಕು. ನಾನು ಆಫ್ಲೈನ್ ಬೇಕಾದರೂ ಹೋಗಿ ಮಾಡ್ಬೋದು, ಬಟ್ ಡಾಕ್ಯುಮೆಂಟ್ಸಿಗೆ ಗೊತ್ತಿದೆ ಅಂತಂದರೆ ನಾನು ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೋದು. ಸೊ ಈ ರೀತಿಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಅಥವಾ ಏನಾದರೂ ಕನ್ಫ್ಯೂಷನ್ ಇದೆ ಅಂತಂದರೆ, ಅಥವಾ ನೀವು ಏನೋ ಮಾಡಬೇಕು ಅಂತಿದ್ದೀರಿ ಅಥವಾ ಮಾಡಿ ಅರ್ಧದಲ್ಲಿ ನಿಲ್ಲಿಸಿದಿರಿ, ಏನೇ ಸಮಸ್ಯೆ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ರಿಸರ್ಚ್ ಮಾಡಿ ನಾನು ನಿಮಗೆ ಉತ್ತರವನ್ನು ನೀಡ್ತೇನೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ಮ ಸೋನು ಉಪಾಧ್ಯಾಯ. ಹೋಗಿ ಬರ್ತೀನಿ. ನಮಸ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.